ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಶಿಕ್ಷಣ ದೀಪ ಕ್ಲಾಸಸ್. ಇವತ್ತಿನ ದಿವಸ ಮೊರಾರ್ಜಿ ವಸತಿ ಶಾಲೆಯ ಮಾದರಿ ಪ್ರಶ್ನೆ ಪತ್ರಿಕೆ ಆದಂಥ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಗಳನ್ನು ಇವತ್ತು ಬಿಡಿಸಂಬ್ರಿ. ಇವು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತವೆ ರೀ. ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ರಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡಮ್ರಿ. ಇಲ್ಲಿ ನೋಡ್ರಿ, ಮೊರಾರ್ಜಿ ವಸತಿ ಶಾಲೆಯ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ರೀ. ನೋಡ್ರಿ, ಇದು ವಿಜ್ಞಾನದ 10 ಪ್ರಶ್ನೆಗಳಾಗಿರ್ತವೆ ರೀ. ನೋಡ್ರಿ, ಒಂದನೇ ಪ್ರಶ್ನೆ ನೋಡ್ರಿ. ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿರೋದ. ಇಲ್ಲೇ ಅ ಇ ಅಂತ ಕೊಟ್ಟಿನಿ. ನಾನು ABCD ಅಂತ ಹೇಳ್ತೀನಿ ರೀ. ಆಪ್ಷನ್ ಎ ಶ್ವಾಸಕ್ರಿಯೆ, ಆಪ್ಷನ್ ಬಿ ದ್ಯುತಿ ಸಂಶ್ಲೇಷಣೆ ಅಂದರೆ ನೋಡ್ರಿ, ಆಪ್ಷನ್ ಸಿ ಬಾಷ್ಪ ವಿಸರ್ಜನೆ, ಆಪ್ಷನ್ ಇ ಜೀರ್ಣಕ್ರಿಯೆ ಅಂತ ಕೊಟ್ರ. ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳೋ ಪ್ರಕ್ರಿಯೆ ಏನಂತ ಕರೀತಾರೆ ರೀ? ಆಪ್ಷನ್ ಬಿ ಯಾವ್ದಂತ ದ್ಯುತಿ ಸಂಶ್ಲೇಷಣೆ ಅಥವಾ ಫೋಟೋಸಿಂಥೆಸಿಸ್ ಅಂತ ಕರೀತಾರೆ. ಹೌದಾ ರೀ? ಅದರಿಂದ ಇದಕ್ಕೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. ಅದೇ ರೀತಿಯಾಗಿ ವಿವರಣೆ ನೋಡ್ರಿ. ಸಸ್ಯಗಳು ಸೂರ್ಯನ ಬೆಳಕು, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಳಸಿಕೊಂಡು ಹರಿತಿನ ಸಹಾಯದಿಂದ ಆಹಾರವನ್ನು ತಯಾರಿಸುವುದನ್ನು ದ್ಯುತಿ ಸಂಶ್ಲೇಷಣೆ ಅಂತಂದೇಳಿ ಕರೀತಾರೆ. ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ರಿ. ಮಾನವನ ದೇಹದಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಾರೆ. ಹೌದಾ? ಆಪ್ಷನ್ ಎ 300, ಆಪ್ಷನ್ ಬಿ 210, ಆಪ್ಷನ್ ಸಿ 206, ಆಪ್ಷನ್ ಡಿ 180 ಅಂತ ಕೊಟ್ಟಿರ್ಬೇಕು. ಸರಿಯಾದ ಉತ್ತರ ಯಾವ್ದು ರೀ? ಆಪ್ಷನ್ ಸಿ 206 ಮೂಳೆಗಳಂತ ಕಂಡು ಬರ್ತಾರೆ ರೀ. ವಿವರಣೆ ನೋಡ್ರಿ. ಮಗು ಹುಟ್ಟಿದಾಗ ಸುಮಾರು 300 ಮೂಳೆಗಳಿರ್ತವೆ. ಆದರೆ ಬೆಳೆಯುತ್ತಾ ಹೋದಂತೆ ಕೆಲವು ಮೂಳೆಗಳು ಒಂದಕ್ಕೊಂದು ಸೇರಿಕೊಂಡು ಪ್ರೌಢಾವಸ್ಥೆಯಲ್ಲಿ ಒಟ್ಟು 206 ಮೂಳೆಗಳು ಕಂಡು ಬರ್ತವೆ. ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ರಿ. ಯಾವ ಜೀವಸತ್ವದ ವಿಟಮಿನ್ ಕೊರತೆಯಿಂದ ಇರುಳುಗಣ್ಣು ಕಾಯಿಲೆ ಬರ್ತದೆ ಅಂತ ಕೊಟ್ರ. ಆಪ್ಷನ್ ಎ ವಿಟಮಿನ್ ಸಿ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಡಿ, ಆಪ್ಷನ್ ಇ ಹೌದಾ ರೀ? ಇದು ಆಪ್ಷನ್ ಇ ಜೀವಸತ್ವ ಅಂತ ಐತ್ರಿ. ಹೌದಾ? ಇದಕ್ಕೆ ಸರಿಯಾದ ಉತ್ತರ ಯಾವ್ದು ರೀ? ಆಪ್ಷನ್ ಎ. ಆಪ್ಷನ್ ಎಲ್ಲಿದ್ದ ಬರ್ತೀರಿ, ಸಾರಿ ಇಲ್ಲೈತಿಲ್ರಿ, ಒಂದು ಸ್ವಲ್ಪ ಮಿಸ್ಟೇಕ್ ಐತೆ. ವಿಟಮಿನ್ ಎ ಕೊರತೆಯಿಂದ ಇರುಳು ಕುರುಡು ಬರ್ತರಿ. ವಿಟಮಿನ್ ಬಿ ಇಲ್ಲಿದ್ದ ಬೆರಿ, ವಿಟಮಿನ್ ಸಿ ಇದ್ದಲ್ಲಿದ್ದ ಸ್ಕರ್ವಿ ರೋಗ ಬರ್ತರಿ. ವಿಟಮಿನ್ ಡಿ ಇಲ್ಲಿದ್ದ ರಿಕೆಟ್ಸ್ ರೋಗ ಬರ್ತರಿ. ಇಲ್ಲೊಂದು ಸ್ವಲ್ಪ ವಿವರಣೆ ನೋಡ್ರಿ. ವಿವರಣೆ. ವಿಟಮಿನ್ ಎ ಕಣ್ಣಿನ ಆರೋಗ್ಯಕ್ಕೆ ಅಗತ್ಯ. ಇದರ ಕೊರತೆಯಾದರೆ ಮುಂದೆ ಬೆಳಕಿನಲ್ಲಿ ಅಥವಾ ರಾತ್ರಿ ಹೊತ್ತು ಕಣ್ಣು ಸರಿಯಾಗಿ ಕಾಣಿಸುವುದಿಲ್ಲ. ಹೌದಾ ರೀ? ಅದೇ ರೀತಿ 4ನೇ ಪ್ರಶ್ನೆ ನೋಡ್ರಿ. ಭೂಮಿಯ ಮೇಲೆ ಅತಿ ಹೆಚ್ಚು ವಿಸ್ತಾರವಾಗಿ ಹರಡಿರುವ ಅನಿಲ ಯಾವುದಂತ ಕೊಟ್ಟರು. ಆಪ್ಷನ್ ಎ ಆಮ್ಲಜನಕ, ಆಪ್ಷನ್ ಬಿ ನೈಟ್ರೋಜನ್ ಅಥವಾ ಸಾರಜನಕ, ಆಪ್ಷನ್ ಸಿ ಇಂಗಾಲದ ಡೈಆಕ್ಸೈಡ್, ಆಪ್ಷನ್ ಡಿ ಜಲಜನಕ ಅಂತ ಕೊಟ್ಟಿರೋದು. ಸರಿಯಾದ ಉತ್ತರ ಯಾವುದಾಗುತ್ತೆ ರೀ? ಸಾರಜನಕ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ. ಭೂಮಿಯ ವಾತಾವರಣದಲ್ಲಿ ಸುಮಾರು 78% ಸಾರಜನಕ, 21% ಆಮ್ಲಜನಕದಿಂದ ಕೂಡೈತ್ರಿ. ಅದೇ ರೀತಿ 5ನೇ ಪ್ರಶ್ನೆ ನೋಡ್ರಿ. ನೀರು ಕುದಿಯುವ ತಾಪ ಎಷ್ಟು ಅಂತ ಕೊಟ್ರ. 50 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಬಿ 100 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಸಿ 0 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಡಿ 200 ಡಿಗ್ರಿ ಸೆಲ್ಸಿಯಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 100 ಡಿಗ್ರಿ ಸೆಲ್ಸಿಯಸ್. ಸಾಮಾನ್ಯ ವಾತಾವರಣದ ಒತ್ತಡದಲ್ಲಿ 100 ಡಿಗ್ರಿ ಸೆಲ್ಸಿಯಸ್ನಿಂದ ತಲುಪಿದಾಗ ಕುದಿಯಲು ಆರಂಭಿಸಿ ಹಬೆಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದು ರೀ? ಆಪ್ಷನ್ ಬಿ ಸರಿಯಾದ ಉತ್ತರ ನೋಡ್ರಿ. ಅದೇ ರೀತಿ 6ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ವಾಹಕವಾಗಿದೆ ಅಂತ ಕಂಡಕ್ಟರ್ ಅಂದ. ಆಪ್ಷನ್ ಎ ಮರ, ಆಪ್ಷನ್ ಬಿ ಪ್ಲಾಸ್ಟಿಕ್, ಆಪ್ಷನ್ ಬಿ ಕಾಪರ್ ಅಂದ್ರೆ ತಾಮ್ರ, ಆಪ್ಷನ್ ಇ ರಬ್ಬರ್. ಇದಕ್ಕೆ ಸರಿಯಾದ ಉತ್ತರ ಯಾವ್ದು ರೀ? ವಿದ್ಯುತ್ ವಾಹಕವಾಗಿದೆ ಅಂದ್ರೆ ಆಪ್ಷನ್ ಇ ತಾಮ್ರ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿ ವಿವರಣೆ ನೋಡ್ರಿ. ಲೋಹಗಳಂದರೆ ತಾಮ್ರ, ಕಬ್ಬಿಣ, ಬೆಳ್ಳಿ ತಮ್ಮ ಮೂಲಕ ವಿದ್ಯುತ್ ಅನ್ನು ಹರಿಯಲು ಬಿಡುತ್ತದೆ. ಆದ್ದರಿಂದ ಅವುಗಳನ್ನು ವಾಹಕಗಳಂತೇಳಿ ಕರೀತಾರೆ.
ಅದೇ ರೀತಿಯಾಗಿ 7ನೇ ಪ್ರಶ್ನೆ ನೋಡ್ರಿ. 7ನೇ ಪ್ರಶ್ನೆ ನೋಡ್ರಿ. ಹೂವಿನ ಸ್ತ್ರೀ ಭಾಗ ಯಾವುದಂತ ಕೊಡ್ರಿ. ಆಪ್ಷನ್ ಎ ಪೂಕೇಸರ, ಆಪ್ಷನ್ ಬಿ ದಳ, ಆಪ್ಷನ್ ಬಿ ಶಲಾಕೆ, ಆಪ್ಷನ್ ಇ ಪುಷ್ಪ ಪಾತ್ರೆ ಅಂತ ಕೊಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ? ಆಪ್ಷನ್ ಇ ಸಿ ಅಂತಂದ್ರೆ ಶಲಾಕೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡ್ರಿ. ವಿವರಣೆ ನೋಡ್ರಿ. ಹೂವಿನಲ್ಲಿ ಪೂಕೇಸರವು ಗಂಡು ಭಾಗವಾಗಿದ್ದರೆ ಶಲಾಕೆಯು ಹೆಣ್ಣು ಅಥವಾ ಸ್ತ್ರೀ ಭಾಗವಾಗಿರುತ್ತದೆ. ಅದರಿಂದ ಶಲಾಕೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಶಲಾಕೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿ 8ನೇ ಪ್ರಶ್ನೆ ನೋಡ್ರಿ. ಕೆಳಗಿನವುಗಳಲ್ಲಿ ಯಾವುದು ಸಸ್ತನಿಯಾಗಿದೆ ಅಂತ ಕೊಟ್ರ. ಸಸ್ತನಿ ಪ್ರಾಣಿಯಾಗಿದೆ ಅಂತ ಕೊಟ್ರ. ಸಸ್ತನಿಯಾಗಿದೆ ನೋಡ್ರಿ. ಆಪ್ಷನ್ ಎ ಆಮೆ, ಆಪ್ಷನ್ ಬಿ ತಿಮಿಂಗ್ಲ, ಆಪ್ಷನ್ ಬಿ ಹಾವು, ಆಪ್ಷನ್ ಇ ಆಪ್ಷನ್ ಡಿ ಕಪ್ಪೆ ಅಂತ ಕೊಟ್ರ. ಆಪ್ಷನ್ ಬಿ ತಿಮಿಂಗ್ಲ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ವಿವರಣೆ ನೋಡ್ರಿ. ತಿಮಿಂಗ್ಲವು ನೀರಿನಲ್ಲಿದ್ದರೂ ಸಹ ಇದು ಮೀನಲ್ಲ, ಇದೊಂದು ಸಸ್ತನಿ. ಇದು ಮರಿಗಳಿಗೆ ಜನ್ಮ ನೀಡಿ ಹಾಲುಣಿಸುತ್ತದೆ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ? ತಿಮಿಂಗಲು. ಅದೇ ರೀತಿ 9ನೇ ಪ್ರಶ್ನೆ ನೋಡ್ರಿ. ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣವೇನಂತ ಕೊಡ್ರಿ. ಆಪ್ಷನ್ ಎ ಕಾಡು ಬೆಳೆಸುವುದು, ಆಪ್ಷನ್ ಬಿ ವಾಹನ ಮತ್ತು ಕಾರ್ಖಾನೆಗಳಿವೆ, ಆಪ್ಷನ್ ಸಿ ಮಳೆ ಬರುವುದು, ಆಪ್ಷನ್ ಇ ಗಾಳಿ ಬೀಸುವುದು ಅಂತ ಕೊಡ್ರಿ. ಸರಿಯಾದ ಉತ್ತರ ವಾಹನಗಳು ಮತ್ತು ಕಾರ್ಖಾನೆಗಳಿಂದ ವಾಯು ಮಾಲಿನ್ಯ ಹೆಚ್ಚು ಉಂಟಾಗುತ್ತೆ. ಇವರನ್ನೇ ನೋಡ್ರಿ. ವಾಹನಗಳು ಮತ್ತು ಕಾರ್ಖಾನೆಗಳಿಂದ ಹೊರಬರುವ ವಿಷಕಾರಿ ಅನಿಲಗಳು ಗಾಳಿಯನ್ನು ಕಲುಷಿತಗೊಳಿಸುತ್ತೆ. ಅದೇ ರೀತಿ 10ನೇ ಪ್ರಶ್ನೆ ನೋಡ್ರಿ. ಸೌರಮಂಡಲದ ಅತಿ ದೊಡ್ಡ ಗ್ರಹ ಯಾವುದು ಅಂತ ಕೊಟ್ರಿ. ಆಪ್ಷನ್ ಎ ಭೂಮಿ, ಆಪ್ಷನ್ ಬಿ ಶನಿ, ಆಪ್ಷನ್ ಇ ಗುರು, ಆಪ್ಷನ್ ಡಿ ಮಂಗಳ ಅಂತ ಕೊಟ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ? ಗುರು ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿ ವಿವರಣೆ ನೋಡ್ರಿ. ಗುರು ಗ್ರಹವು ನಮ್ಮ ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ ಆಗಿದ್ರಿ. ಮತ್ತು ಇದು ಗಾತ್ರದಲ್ಲಿ ಭೂಮಿಗಿಂತ ಎಷ್ಟ್ರಿ? 1300 ಪಟ್ಟು ದೊಡ್ಡದೈತಿ ಅಂತ ನೋಡ್ರಿ. ಇವು ಮೊರಾರ್ಜಿ ವಸತಿ ಶಾಲೆಯ ಟಾಪ್ 10 ವಿಜ್ಞಾನದ ಪ್ರಶ್ನೆಗಳಾಗಿರ್ತವೆ ರೀ. ಅದೇ ರೀತಿಯಾಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಧನ್ಯವಾದಗಳು.